ನಮಸ್ಕಾರ ಸ್ನೇಹಿತರೆ. ಭಾರತೀಯ ಚಿತ್ರರಂಗದಲ್ಲಿ ಗಾನ ಕೋಗಿಲೆ ಎಂದು ಹೆಸರಾಗಿರುವ ಎಸ್ ಜಾನಕಿಯವರ ಜೀವನದ ಬಗ್ಗೆ ಇಂದು ತಿಳಿಯೋಣ. ಎಸ್ ಜಾನಕಿಯವರ ಪೂರ್ಣ ಹೆಸರು ಶಿಷ್ಲಾ ಶ್ರೀರಾಮಮೂರ್ತಿ ಜಾನಕಿ. ಅವರು 1938ರ ಏಪ್ರಿಲ್ 23ರಂದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೆಪಲ್ಲೆ ಸಮೀಪದ ಪಳ್ಳೆಪಟ್ಲ ಗ್ರಾಮದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರಿಗೆ ಸಂಗೀತದ ಮೇಲೆ ಅಪಾರ ಆಸಕ್ತಿ ಇತ್ತು. ಯಾವುದೇ ಔಪಚಾರಿಕ ಸಂಗೀತ ಶಿಕ್ಷಣವನ್ನು ದೀರ್ಘಕಾಲ ಪಡೆದಿರದಿದ್ದರದಿದ್ದರೂ ತಮ್ಮ ಶ್ರದ್ಧೆ ಮತ್ತು ಅಭ್ಯಾಸದಿಂದ ಅದ್ಭುತ ಗಾಯಕಿಯಾದರು. 1957ರಲ್ಲಿ ತೆಲುಗು ಚಿತ್ರ ಎಂಎಲ್ಎ ಮೂಲಕ ಹಿನ್ನೆಲೆ ಗಾಯಕಿಯಾಗಿ ತಮ್ಮ ವೃತ್ತಿಜೀವನವನ್ನು ಆರಂಭಿಸಿದರು. ನಂತರ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಒಡಿಯಾ, ತುಳು, ಕೊಂಕಣಿ ಸೇರಿದಂತೆ ಅನೇಕ ಭಾರತೀಯ ಭಾಷೆಗಳಲ್ಲಿ ಹಾಡಿ ದೇಶದಾದ್ಯಂತ ಅಪಾರ ಜನಪ್ರಿಯತೆ ಗಳಿಸಿದರು. ಅವರು ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ವಿವಿಧ ಮೂಲಗಳ ಪ್ರಕಾರ ಅವರ ಹಾಡುಗಳ ಸಂಖ್ಯೆ ಸುಮಾರು 48,000ಕ್ಕೂ ಹೆಚ್ಚು ಎಂದು ಹೇಳಲಾಗುತ್ತದೆ. ಈ ಕಾರಣದಿಂದಲೇ ಅವರು ಭಾರತದ ಅತ್ಯಂತ ಹೆಚ್ಚು ಹಾಡುಗಳನ್ನು ಹಾಡಿದ ಗಾಯಕಿಯರಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಡುತ್ತಾರೆ. ಕನ್ನಡ ಚಿತ್ರರಂಗದಲ್ಲಿಯೂ ಎಸ್ ಜಾನಕಿಯವರ ಕೊಡುಗೆ ಅಪಾರ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ ನಾಗ್ ಸೇರಿದಂತೆ ಅನೇಕ ನಟರ ಚಿತ್ರಗಳಿಗೆ ಅವರು ಹಾಡಿದ್ದಾರೆ. ವಿಜಯ ಭಾಸ್ಕರ್, ರಾಜನ್ ನಾಗೇಂದ್ರ, ಹಂಸಲೇಖ, ಇಳೆಯರಾಜ, ಎಂಎಸ್ ವಿಶ್ವನಾಥನ್ ಮುಂತಾದ ಖ್ಯಾತ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ. ಅವರ ಮಧುರ ಧ್ವನಿಯಿಂದ ಪ್ರೇಮಗೀತೆಗಳು, ಭಕ್ತಿಗೀತೆಗಳು, ಜಾನಪದ ಹಾಡುಗಳು, ದುಃಖಭರಿತ ಗೀತೆಗಳು ಹಾಗೂ ಮಕ್ಕಳ ಧ್ವನಿಯಲ್ಲೂ ಸಹ ಹಾಡುವ ಅಪರೂಪದ ಸಾಮರ್ಥ್ಯ ಅವರಿಗೆ ಇತ್ತು. ಅದಕ್ಕಾಗಿಯೇ ಅವರನ್ನು ಭಾರತೀಯ ಸಂಗೀತ ಲೋಕದ ಅತ್ಯಂತ ಬಹುಮುಖ ಗಾಯಕಿಯರಲ್ಲಿ ಒಬ್ಬರೆಂದು ಗೌರವಿಸಲಾಗುತ್ತದೆ. ಅವರ ಸಾಧನೆಗಾಗಿ 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, ಅನೇಕ ರಾಜ್ಯ ಸರ್ಕಾರಗಳ ಅತ್ಯುತ್ತಮ ಗಾಯಕಿ ಪ್ರಶಸ್ತಿಗಳು ಮತ್ತು ಹಲವಾರು ಜೀವಮಾನ ಸಾಧನೆ ಗೌರವಗಳು ಅವರಿಗೆ ಲಭಿಸಿವೆ. ಆದರೆ ಅನೇಕರಿಗೆ ತಿಳಿಯದ ಒಂದು ಸಂಗತಿ ಇದೆ. 2013ರಲ್ಲಿ ಭಾರತ ಸರ್ಕಾರ ಘೋಷಿಸಿದ ಪದ್ಮಭೂಷಣ ಪ್ರಶಸ್ತಿಯನ್ನು ಎಸ್ ಜಾನಕಿಯವರು ಸ್ವೀಕರಿಸಲಿಲ್ಲ. ತಮ್ಮಂತಹ ಹಿರಿಯ ಕಲಾವಿದರಿಗೆ ಈ ಗೌರವ ಬಹಳ ತಡವಾಗಿ ಬಂದಿದೆ ಎಂದು ಹೇಳಿ ಅವರು ಅದನ್ನು ಗೌರವಪೂರ್ವಕವಾಗಿ ನಿರಾಕರಿಸಿದರು. ಈ ನಿರ್ಧಾರ ದೇಶದಾದ್ಯಂತ ವ್ಯಾಪಕ ಚರ್ಚೆಗೆ ಕಾರಣವಾಯಿತು. ಸುಮಾರು 6 ದಶಕಗಳ ಕಾಲ ಭಾರತೀಯ ಸಂಗೀತ ಲೋಕವನ್ನು ಆಳಿದ ನಂತರ ಹೊಸ ಗಾಯಕರಿಗೆ ಅವಕಾಶ ಸಿಗಲಿ ಎಂಬ ಉದ್ದೇಶದಿಂದ ಅವರು ಚಿತ್ರಗೀತೆಗಳಿಂದ ನಿಧಾನವಾಗಿ ನಿವೃತ್ತರಾದರು. ಇಂದು ಕೂಡ ಎಸ್ ಜಾನಕಿಯವರ ಹಾಡುಗಳು ಲಕ್ಷಾಂತರ ಸಂಗೀತ ಪ್ರಿಯರ ಮನಸ್ಸಿನಲ್ಲಿ ಜೀವಂತವಾಗಿವೆ. ಅವರ